ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ಇಲ್ಲದೆ ಹತ್ತಿ ಕೇಂದ್ರಗಳನ್ನು ಪ್ರಾರಂಭಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ರೈತನಿಗೆ ಕಳಪೆ ಮಟ್ಟದ ಬೀಜ ಮಾರಾಟ ಮಾಡಿ ರೈತನಿಗೆ ಮೋಸ ಮಾಡಿದ ಬಕ್ಕಪ್ರಭು ಆಗ್ರೋ ಏಜೆನ್ಸಿ ಅಂಗಡಿ ಪರವಾನಗಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅಂಗಡಿ ಪರವಾನಗಿ ರದ್ದುಪಡಿಸಿ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ರೈತನಿಗೆ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ಸಿದ್ದು ಎಸ್ಎಲ್ ತಿಳಿಸಿದರು. ಕಲಬುರಗಿ ತಾಲೂಕಿನ ಕಲ್ಬೇನೂರು ಗ್ರಾಮದ ನಿವಾಸಿಯಾದ ರಾಜ್ಕುಮಾರ್ ಎಂಕಯ್ಯ ಗುತ್ತೇದಾರ್ ಇವರ ಜಮೀನಿನಲ್ಲಿ ಬಿತ್ತಿದ ಎಸ್ಆರ್ಎಸ್ ಕುಸುಬಿ ಬೀಜ 4 ಕೆಜಿ 2 ಪ್ಯಾಕೆಟ್ ಬೀಜ ಖರೀದಿಸಿ ಬೀಜದ ಅಂಗಡಿ ಬಕ್ಕಪ್ರಭು ಆಗ್ರೋ ಏಜೆನ್ಸಿ ಎಂಬ ಅಂಗಡಿಯಿಂದ ಕಳಪೆ ಮಟ್ಟದ ಕುಸುಬಿ ಬೀಜ ವಿತರಿಸಿ ರೈತ ತನ್ನ ಹೊಲದಲ್ಲಿ ಬಿತ್ತನೆ ಮಾಡಿದ್ದು ನಾಟಿಕೆ ಬಂದಿಲ್ಲ. ಇದನ್ನ ತನಿಖೆ ನಡೆಸಿ ತಪ್ಪಿತಸ್ಥ ಅಂಗಡಿಯ ಪರವಾನಗಿಯನ್ನ ರದ್ದು ಮಾಡಿ ಕಪ್ಪು ಪಟ್ಟಿಗೆ ಸೇರಿಸಿ ಅನ್ಯಾಯಕ್ಕೊಳಗಾದ ರೈತನಿಗೆ ಪರಿಹಾರ ನೀಡಬೇಕು. ಲೈಸೆನ್ಸ್ ಇಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಹತ್ತಿ ಖರೀದಿ ಕೇಂದ್ರಗಳನ್ನು ತಕ್ಷಣ ಮುಚ್ಚಬೇಕು. ಅಕ್ರಮವಾಗಿ ಖರೀದಿ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ವಿಷಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿ ಕಲಬುರಗಿ ವ್ಯಾಪ್ತಿಯಲ್ಲಿ ಲೈಸೆನ್ಸ್ ಇಲ್ಲದೆ ಹತ್ತಿ ಖರೀದಿ ಕೇಂದ್ರಗಳು ಬಹಳಷ್ಟು ಆಗ್ಯಾವ. ಆದ್ದರಿಂದ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ರಾಜ್ಕುಮಾರ್ ಗುತ್ತೇದಾರ್ ಎಂಬ ರೈತನಿಗೆ SRS ಕಂಪ್ನಿ ಕುಸುಬಿ ಬೀಜ ಕೊಟ್ಟು ಅದು ಕುಸುಬಿ ನಾಟದೆ ರೈತ ಮೋಸ ಆಗ್ಯದು. ಕೃಷಿ APMC ವ್ಯಾಪ್ತಿಯಲ್ಲಿ ಬರುವ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಆದ್ಯಂತ ಬಹಳಷ್ಟು ಇಲ್ಲೀಗಲ್ ಅಂದ್ರೆ ಲೈಸೆನ್ಸ್ ಇಲ್ಲಾರ್ದೆ ಹತ್ತಿ ಖರೀದಿ ಕೇಂದ್ರಗಳು ಸರ. ಅದ್ರ ಮ್ಯಾಗ ಯಾವುದೇ ಕ್ರಮ ಇನ್ನೂವರೆಗೂ ಒಂದು ಸಾರಿ ಮೇಡಮ್ ಅವ್ರು ವಿಸಿಟ್ ಮಾಡ್ಯಾರ ಸರ್, ಪ್ರತಾಪಾದ ಭಾಗದಾಗ ವಿಸಿಟ್ ಮಾಡಿ ಅದ್ರ ಮ್ಯಾಗ ದಂಡ ಹಾಕಿರಿ ಅವ್ರಿಗೆ ಮತ್ತು ಅವ್ರು ಅದೇ ರೀತಿಯಾಗಿ ಯಾವುದೇ ದುಕಾನ್ ಬಂದ್ ಮಾಡಿಲ್ಲ ಸರ್. ಬರೇ ಕಂಟಿನ್ಯೂ ಅವ್ರು ಮತ್ತು ಅದೇ ರೈತರಿಗೆ ಧೋರಣೆ ಮಾಡ್ಲತ್ತಾರ ಸರ್. ಅವ್ರು ಹೆಂಗೆ ಮಾಡ್ತಾರಂದ್ರೆ ತೂಕದಾಗ ಮತ್ತು ಮೋಸ ಮಾಡ್ತಾರೆ ಸರ್. ಮತ್ತೆ ಪ್ರತಾಪಾದ ಭಾಗ ಅಂಗಡಿ ಪರ್ಟಿಕ್ಯುಲರ್ ಹೆಸರಿಲ್ಲ ಸರ್, ಈ ಫೋಟೋದವ್ ಸರ್. ಅವ್ರ ಹೆಸರೇ ಹಾಕಲ್ಲ ಸರ್. ಅವ್ರು ಯಾಕೆ ಅವರು ಇಲ್ಲಿ ಲೈಸೆನ್ಸ್ ಇಲ್ಲ ಹೆಂಗೆ ಓನರ್ಶಿಪ್ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ. ಓನರ್ಶಿಪ್ ಅವ್ರು ಇಲ್ಲ ಸರ್, ರೈತರು ಹೆಸರು ಇಡಲ್ರಿ ಅವರು. ಇಲ್ಲ ಮಾಹಿತಿ ತೊಗೊಂಡಿದ್ದು ಸರ್. ಅದು ಏನು ಖರೀದಿ ಕೇಂದ್ರ ಲೈಸೆನ್ಸ್ ಇಲ್ಲಾರೆ ಖರೀದಿ ಆದ್ರೆ ಇವರು ಇದು ಇವ್ರು ಹಾಕ್ಯಾರ ಸರ್, ಎಲ್ಲ ಲಿಂಕ್ ಟ್ರೇಡರ್ಸ್ ಅಂತ ಹಾಕ್ಯಾರ. ಆದ್ರೆ ನಾವು ಮಾಲಕ ಹೆಸರು ನಮ್ಗೆ ಅಷ್ಟು ನಮ್ಗೆ ಗೊತ್ತಿಲ್ಲ ಸರ್. ಹಾಂ ಸರ್, ಎಲ್ಲ ಲಿಂಕ್ ಟ್ರೇಡರ್ಸ್ ಉಳಿದ ಇನ್ನೂ 4 ಅಂಗಡಿ ಸರ್, ಯಾವುದಕ್ಕೂ ಬೋರ್ಡೇ ಇಲ್ಲ ಸರ್. ಹಾಂ ಇಲ್ಲ ಸರ್, ಈ ಪ್ರತಾಪಾದಾಗ ಅದಾವ ಸರ್. ಇವರು ಕಲ್ಬೆನ್ನೂರ ರೈತದಾರ ಸರ್, ಕಲ್ಬೆನ್ನೂರು ಅವರಿಗೆ ಕುಸ್ಬಿ ಬೀಜ ಕೊಟ್ಟರು ಸರ್. 4 ಕೆಜಿ 2 ಪ್ಯಾಕೆಟ. ಯಾರಂದ್ರೆ ಇದು ಆಗ್ರೋ ಏಜೆನ್ಸಿ ಇದಾವೆ ಸರ್, ಬಕ್ಕಂಪ್ರಭು ಆಗ್ರೋ ಏಜೆನ್ಸಿದಾಗ. ಅದು ಬಿತ್ತಿ 20 ದಿನ ಆದರೂ ಕೂಡ ಯಾವುದೇ ನೆಟ್ಟೆ ಹೊಡೆದಿಲ್ಲ, ಏನು ಮೊಳಕೆ ಹೊಡಿತು ಸರ್. 70% ಆದರೂ ನೆಟ್ಟೆ ಹೊಡಿತದೆ ಬೀಜದ ಮ್ಯಾಗ ಅವರು ಇದು ಮಾಡ್ರಿ ಸರ್. ಯಾವುದೋ ನೆಟ್ಟೆ ಹೊಡೆದಿಲ್ಲ, ಏನೂ ಇಲ್ಲ ಸರ್. ಅದಕ್ಕೆ ಆ ರೈತಗೆ ಭಾಳ ಅನ್ಯಾಯ ಆಗದ, ಅವನಿಗೆ ನಷ್ಟ ಭರಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.